ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವಿದ್ದೀವಿ ಝಾನ್ಸಿ ಕಿಯಾ ಶೋರೂಮ್ ಚಿಕ್ಕಮಂಗ್ಳೂರಲ್ಲಿ. ನೋಡ್ತಾ ಇರ್ಬೋದು ಝಾನ್ಸಿ ಕಿಯಾ ಅಂತ ಒಂದು ಬೋರ್ಡ್ ಇದೆ. ಆ್ಯಂಡ್ ಈ ಶೋರೂಮಲ್ಲಿ ಹೊಸದಾಗಿ ಲಾಂಚ್ ಆಗಿರುವ ಕಿಯಾ ಸಿರಾಜ್ ಅಂತ ಒಂದು ಕಾರ್ ಬಂದಿದೆ. ನೋಡ್ತಾ ಇರ್ಬೋದು ಫಸ್ಟಿಗೆ ಇಲ್ಲಿ ಬ್ಯಾನರಲ್ಲಿ ಕೂಡ ಹಾಕಿದ್ದಾರೆ. ಬನ್ನಿ ಫ್ರೆಂಡ್ಸ್ ಆ ಕಾರ್ನ ರಿವ್ಯೂ ಮಾಡೋಣ ಇವತ್ತು. ಈ ಶೋರೂಮ್ ಅಡ್ರೆಸ್ ಬಂದುಬಿಟ್ಟು ಎಲ್ಲಿದೆ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಬೇಕಂದರೆ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಮ್ಯಾಪಲ್ಲಿ ಓಪನ್ ಆಗುತ್ತೆ. ಆ ಶೋರೂಮ್ಗೆ ಹೋಗಿ ವಿಸಿಟ್ ಮಾಡಿ ಗಾಡಿ ಬಗ್ಗೆ ಕೊಟೇಶನ್ ಎಲ್ಲ ತೊಗೊಂಡು ನೀವು ತಿಳ್ಕೊಬೋದು. ಬನ್ನಿ ಇವಾಗ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಈಗ ನೀವು ನೋಡ್ತಾ ಇದ್ದೀರಾ ಕಿಯಾ ಸಿರಾಜ್. ಇದು ಲಾಂಚ್ ಆಗಬೇಕಾದ್ರೆ ತೋರಿಸಿರುವ ಕಲರ್ ಇದು. ನೋಡ್ತಾ ಇದ್ದೀರಾ ಕಿಯಾ ಸಿರಾಜ್ ಅಂತ. ಇಲ್ಲಿ ಫ್ರಂಟಲ್ಲಿ ಬಾನೆಟ್ ಮೇಲೆ ಡಿಸೈನ್ ಕೂಡ ಆಗಿರ್ಬೋದು, ತುಂಬ ಯೂನಿಕ್ ಆಗಿ ಬಿಲ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫ್ರಂಟಲ್ಲಿ ಸೆನ್ಸರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಈ ಕಾರಲ್ಲಿ. ಸೈಡಿಂದ ಲುಕ್ ನೋಡ್ಬೋದು ನೀವು ಯಾವ ರೀತಿ ಕಾಣ್ತಿದೆ ಅಂತ. ಈ ಲುಕ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು ಫ್ರಂಟಿಂದ ಆಗಿರ್ಬೋದು. ನೋಡ್ತಾ ಇದ್ದೀರಾ ಝಾನ್ಸಿ ದ ಕಿಯಾ ಸಿರಾಜ್. ನೋಡ್ಬೋದು ಇನ್ನೊಂದು ಸೈಡಿಂದ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ರೂಫ್ ಆಗಿರ್ಬೋದು ಆ್ಯಂಡ್ ಸೈಡ್ ವೀಲ್ಸ್ ಆಗಿರ್ಬೋದು, ಹೆಡ್ಲ್ಯಾಂಪ್ ಆಗಿರ್ಬೋದು ಆ್ಯಂಡ್ ಫ್ರಂಟಲ್ಲಿ ಸೆನ್ಸರ್ಸ್ ಆಗಿರ್ಬೋದು. ನೋಡ್ತಾ ಇದ್ದೀರಾ ಹೆಡ್ಲೈಟು 2 ಲೋ ಬೀಮ್ ಆ್ಯಂಡ್ 1 ಹೈ ಬೀಮ್ ಹೆಡ್ಲ್ಯಾಂಪ್ ಇದೆ. ನೋಡ್ಬೋದು ಈಗ ಕೀಯಲ್ಲಿ ಲಾಕ್ ಓಪನ್ ಮಾಡಿದೆ ಆ್ಯಂಡ್ ಈಗ ಲಾಕ್ ಮಾಡಿದ್ದೀವಿ. ನೋಡ್ತಾ ಇದ್ದೀರಾ ಯಾವ ರೀತಿ ತೋರಿಸಿದೆ ಅಂತ. ಈಗ ಹೆಡ್ಲೈಟ್ ಆನ್ ಮಾಡಿದ್ದೀವಿ. ಜಸ್ಟ್ ಕೀನ ಡೋರ್ ಓಪನ್ ಮಾಡಿದ್ರೆ ಸಾಕು, ಹೆಡ್ಲ್ಯಾಂಪ್ ಆನ್ ಆಗುತ್ತೆ ಆ್ಯಂಡ್ ಲೋ ಬೀಮ್ ಆನ್ ಆಗಿದೆ. ಈಗ ನೋಡ್ತಾ ಇರ್ಬೋದು ಹೈ ಬೀಮ್ ಕೂಡ ನೀವು ಆನ್ ಮಾಡ್ಕೋಬೋದು. ಈ ಹೆಡ್ಲ್ಯಾಂಪ್ ತುಂಬ ಯೂನಿಕಾಗಿ ಬಿಲ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬನ್ನಿ ಹಿಂದ್ಗಡೆ ಇರುವ ಹೆಡ್ಲ್ಯಾಂಪನ್ನು ನೋಡೋಣ. ನೋಡ್ಬೋದು ಈಗ ನೀವು ಹಿಂದ್ಗಡೆ ಯಾವ ರೀತಿ ಕಾಣಿಸ್ತಿದೆ ಅಂತ. ತುಂಬ ಅಡ್ವೆಂಚರ್ ಆಗಿ ಕಾಣ್ತಾನೆ ಇದೆ ಅಂತ ಹೇಳ್ಬೋದು. ನೋಡ್ಬೋದು ಎಲ್ಲ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇದು ಏನು ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ಫ್ರಂಟ್ ಇಂಟೀರಿಯರ್ ಬಗ್ಗೆ ಮಾತಾಡಬೇಕಪ್ಪ ಅಂತಂದರೆ ನೋಡ್ಬೋದು ಸ್ಟೇರಿಂಗ್ ವೀಲ್ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ. ಆ್ಯಂಡ್ ಫ್ರಂಟ್ ಬಂದ್ಬಿಟ್ಟು ಇದು ಡಿಸ್ಪ್ಲೇ ಫುಲ್ಲಿ ಡಿಸ್ಪ್ಲೇ ಆಗಿದೆ. ಆ್ಯಂಡ್ ಇಲ್ಲಿ ನೀವು ಮೀಡಿಯಾ ಸಾಂಗ್ ಕೂಡ ಪ್ಲೇ ಮಾಡ್ಬೋದು, ಫೋನ್ ಆಗಿರ್ಬೋದು, ಎಲ್ಲ ಆಪ್ಷನ್ನು ಇಲ್ಲೇ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಈ ಕಾರ್ನಲ್ಲಿ ನೋಡ್ಬೋದು ಇಲ್ಲಿ ಫ್ರಂಟಲ್ಲಿ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇದು ಕಾರ್ ಬಂದ್ಬಿಟ್ಟು ಫುಲ್ಲಿ ಬಟನ್ ಸ್ಟಾರ್ಟೆಡ್ ಕಾರ್ ಆಗಿದೆ. ಆ್ಯಂಡ್ ಈ ಕಾರಲ್ಲಿ ಬಂದ್ಬಿಟ್ಟು 6+1 ಗೇರ್, 6 ಗೇರ್ ಫ್ರಂಟ್ ಪ್ಲಸ್ 1 6 ರಿವರ್ಸ್ ಗೇರ್ ಇದೆ. ನೋಡ್ಬೋದು ಸ್ಟೇರಿಂಗಲ್ಲಿ ಕೂಡ ಬಟನ್ ಆಪ್ಷನ್ ಕೊಟ್ಟಿದ್ದಾರೆ. ಸ್ಟೇರಿಂಗಲ್ಲಿ ಒಂದು ಕ್ರೂಸ್ ಕಂಟ್ರೋಲ್ ಆ್ಯಂಡ್ ಇನ್ನೊಂದು ಮೆಸೇಜ್ ಅಡಾಪ್ಟರ್ ಆ್ಯಂಡ್ ಇನ್ನೊಂದು ಓಕೆ ಬಟನ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ಮೋಡ್ ಆಗಿರ್ಬೋದು, ವಾಯ್ಸ್ ಅಸಿಸ್ಟೆಂಟ್ ಆಗಿರ್ಬೋದು, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಆಗಿರ್ಬೋದು, ಕಾಲ್ ರಿಸೀವರ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಈ ಕಡೆ ಸೈಡಲ್ಲಿ ಬಂದ್ಬಿಟ್ಟು ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಆ್ಯಂಡ್ ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಇದು ಬಂದ್ಬಿಟ್ಟು ಫ್ರಂಟ್ ಬಾನೆಟ್ ಓಪನ್ ಮಾಡೋಕ್ಕೆ ಒಂದು ಗೇರ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು 2 ಬಾಟಲ್ಸ್ ಆಫ್ ಕಪ್ ಹೋಲ್ಡರ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಬನ್ನಿ ಡ್ಯಾಶ್ ಬೋರ್ಡ್ ಓಪನ್ ಮಾಡೋಣ. ನೋಡ್ಬೋದು ಡ್ಯಾಶ್ ಬೋರ್ಡ್ ಈ ರೀತಿ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ್ರೆ ಸ್ಪೇಸ್ ಕೂಡ ಅವೈಲೇಬಲ್ ಇದೆ, ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಕಾರ್ನಲ್ಲಿ ನೋಡ್ತಾ ಇದ್ದೀರಾ ನೀವು AC ಆಗಿರ್ಬೋದು ಆ್ಯಂಡ್ ಎಲ್ಲ ರೀತಿ ಬಟನ್ಸ್ ಇಲ್ಲೇ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ಡಿಸ್ಪ್ಲೇ ನೋಡ್ತಾ ಇದ್ದೀರಾ ನೀವು. ಈ ಡಿಸ್ಪ್ಲೇಲೂ ಕೂಡ ಆಪ್ಷನ್ಸ್ ಬರುತ್ತೆ. ಆ್ಯಂಡ್ 4 ಲೈಟ್ ಇಂಡಿಕೇಟರ್, ಹಜಾರ್ಡ್ ಲೈಟ್ ಇಂಡಿಕೇಟರ್ ಕೂಡ ಇಲ್ಲೇ ಅವೈಲೇಬಲ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬನ್ನಿ ಇದು ಸನ್ರೂಫ್ ಬಂದುಬಿಟ್ಟು ಫುಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್. ನೋಡ್ಬೋದು ಈಗ ಓಪನ್ ಮಾಡ್ತಾ ಇದ್ದೀನಿ. ಒಂದು ಸ್ಟೆಪ್ ಓಪನ್ ಆಯಿತು ಆ್ಯಂಡ್ ಸೆಕೆಂಡ್ ಸ್ಟೆಪ್ ಓಪನ್ ಆಗ್ತಾ ಇದೆ. ನೋಡ್ತಾ ಇದ್ದೀರಾ ಗ್ಲಾಸ್ ಸನ್ರೂಫು ಈಗ ಓಪನ್ ಆಗ್ತಿದೆ. ಫುಲ್ ಓಪನ್ ಆಯಿತು. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಸನ್ರೂಫ್ ಅಂತಂದರೆ ನೀವೇ ನೋಡ್ತಾ ಇದ್ದೀರಾ, ನಾನೇನು ಹೇಳೋದು ಬೇಕಿಲ್ಲ. ನೋಡ್ಬೋದು ಇಷ್ಟು ಸನ್ರೂಫ್ ಬಗ್ಗೆ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಸ್ಪೀಕರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನೋಡ್ಬೋದು ಫ್ರಂಟಲ್ಲಿ ಡ್ಯಾಶ್ ಬೋರ್ಡಲ್ಲಿ ಒಂದು ಸ್ಪೀಕರ್ ಅವೈಲೇಬಲ್ ಇದೆ ಆ್ಯಂಡ್ ಸೈಡಲ್ಲಿ ಕೂಡ ಸ್ಪೀಕರ್ಸ್ ಅವೈಲೇಬಲ್ ಇದೆ. ನೋಡ್ಬೋದು ಇಲ್ಲಿ ಡೋರಲ್ಲಿ ಕೂಡ ಡೋರ್ ಓಪನ್ ಮಾಡೋಕ್ಕೆ ಮತ್ತು ಸೀಟ್ ವೆಂಟಿಲೇಟೆಡ್ಗೆ ಬಟನ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಈ ಕಡೆ ಬಂದುಬಿಟ್ರೆ ಇನ್ನು ನೋಡ್ತಾ ಇದ್ದೀರಾ ನೀವು ಒಂದು ಫೋನ್ ವೈರ್ಲೆಸ್ ಚಾರ್ಜರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ಪಾರ್ಕಿಂಗ್ ಸೆನ್ಸಾರ್ ಕ್ಯಾಮ್ರಾ ಆ್ಯಂಡ್ ಪಾರ್ಕಿಂಗ್ ಅಸಿಸ್ಟೆಂಟ್ಸ್ ಕೂಡ ಇಲ್ಲಿ ಕಾರಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ ಈ ಸೀಟ್ ಬಂದುಬಿಟ್ಟು ಫುಲ್ಲಿ ವೆಂಟಿಲೇಟೆಡ್ ಸೀಟ್ಸು. ಈ 4 ಸೀಟು ಕೂಡ ವೆಂಟಿಲೇಟೆಡ್ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ ಈಗ ಸೈಡಲ್ಲಿ ಒಂದು ಸ್ಪೀಕರ್ ಕೂಡ ಅವೈಲೇಬಲ್ ಇದೆ. ಡೋರಲ್ಲಿ ಕೂಡ ಒಂದು ಸ್ಪೀಕರ್ ಇದೆ. ಆ್ಯಂಡ್ ಆ ಕಡೆ ಸೈಡಲ್ಲೂ ಕೂಡ ಕೆಳಗೊಂದು ಸ್ಪೀಕರ್ ಆಗಿರ್ಬೋದು ಮತ್ತು ಮೇಲ್ಗಡೆ ಒಂದು ಸ್ಪೀಕರ್ ಕೂಡ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು AC, ಗ್ಲಾಸ್ಗೆ ಕೂಡ AC ಕೊಟ್ಟಿದ್ದಾರೆ. ಇದೇನು ಹೊಸದಲ್ಲ, ಎಲ್ಲ ಕಾರಲ್ಲೂ ಇರುತ್ತೆ. ಆ್ಯಂಡ್ ನೋಡ್ಬೋದು ಸ್ಟೇರಿಂಗ್ ಎಷ್ಟು ಯೂನಿಕ್ ಆಗಿರುತ್ತೆ ಅಂತ ನೋಡ್ತಾ ಇದ್ದೀರಾ ನೀವು.
ಏರ್ ಬ್ಯಾಗ್ ಕೂಡ ಅವೈಲೇಬಲ್ ಇದೆ. ಇದು 6 ಏರ್ ಬ್ಯಾಗ್ಸ್ ಈ ಕಾರಲ್ಲಿ ಅವೈಲೇಬಲ್ ಇರುತ್ತೆ. ಈಗ ಕೀ ಕಾರಿಂದ ಹೊರಗೆ ತೆಗಿತೀವಿ, ನೋಡ್ತಾ ಇದ್ದೀರಾ ಕೀ ನಾಟ್ ಇನ್ ವೆಹಿಕಲ್ ಅಂತ ತೋರಿಸ್ತು. ಕೀ ಕಾರೊಳಗೆ ಇಟ್ಟಿದ ತಕ್ಷಣ ಕೀ ವೆಹಿಕಲಲ್ಲಿದೆ ಆ್ಯಂಡ್ ಡೋರ್ ಓಪನ್ ಆಗಿರೋದನ್ನು ಕೂಡ ತೋರಿಸ್ತಾ ಇದೆ ಈ ಕಾರಲ್ಲಿ. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ಒಂದು ಹ್ಯಾಂಡ್ ಬ್ರೇಕ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಫ್ಯೂಯಲ್ ಇಂಡಿಕೇಟರ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಸೈಡ್ ಡೋರ್ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಮಿರರ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಆಲ್ ವಿಂಡೋಸ್ ಸೆಟಪ್ ಕೂಡ ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲೂ ನೋಡ್ಬೋದು ವೆಂಟಿಲೇಟೆಡ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ, ನೋಡ್ತಾ ಇದ್ದೀರಾ ನೀವು. ಆ್ಯಂಡ್ ಕೆಳಗಡೆ ನೋಡಬೇಕು ಅಂತಂದರೆ ಕೆಳಗಡೆ ಒಂದು ಪೆಟ್ರೋಲ್ ಟ್ಯಾಂಕ್ನ ಓಪನ್ ಮಾಡೋಕ್ಕೆ ಒಂದು ಕೀ ಆ್ಯಂಡ್ ಬಂದುಬಿಟ್ಟು ಡ್ಯಾಶ್ಬೋರ್ಡ್ನ ಫ್ರಂಟಲ್ಲಿ ಬಾನಟ್ ಓಪನ್ ಮಾಡೋಕ್ಕೆ ಕೀ. ಆ್ಯಂಡ್ ಈ ಸೀಟ್ನ ಫ್ರಂಟ್ ಬ್ಯಾಕು ಕೈಯಲ್ಲೇ ಮಾಡಬೇಕಾಗುತ್ತೆ, ನೋಡ್ಬೋದು. ಮೇಲೆ ಇಳಿದ್ರೆ ಸೀಟ್ ಹಿಂದಕ್ಕೆ ಹೋಗುತ್ತೆ, ನೋಡ್ತಾ ಇದ್ದೀರಾ ನೀವು. ಆ್ಯಂಡ್ ಕೆಳಗೆ ಧುಮುಕಿದ್ರೆ ಸೀಟ್ ಫ್ರಂಟಿಗೆ ಬರುತ್ತೆ, ನೋಡ್ಬೋದು ನೀವು. ಈ ರೀತಿ ಈ ಕಾರಲ್ಲಿ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಬಟನ್ನ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಸಾಕು ಕಾರಿಂದು ಸೀಟ್ ಬಂದುಬಿಟ್ಟು ಆಟೋಮೆಟಿಕ್ ಮುಂದೆ ಬರುತ್ತೆ. ಹಾಗೆ ಪ್ರೆಸ್ ಮಾಡಿ ಇಟ್ಕೊಂಡೆ ಹಿಂದೆ ಎಳೆದ್ರೆ ಸಾಕು ಆಟೋಮೆಟಿಕ್ ಹಿಂದೆ ಹೋಗುತ್ತೆ. ಇದು ಬಂದುಬಿಟ್ಟು ಫುಲ್ಲಿ ಹ್ಯಾಂಡ್ ವರ್ಕಲ್ಲೇ ಮಾಡಬೇಕು, ಏನು ಬಟನ್ ಆಪ್ಷನ್ ಏನು ಅವೈಲೇಬಲ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಕಾರಿನ ಬ್ಯಾಕ್ ಸೈಡ್ ಮಾತಾಡೋಣ. ಬ್ಯಾಕ್ ಸೈಡ್ ಬಂದುಬಿಟ್ಟು ಇಲ್ಲಿ ವಿಂಡ್ಶೀಲ್ಡ್ ಕೂಡ ಅವೈಲೇಬಲ್ ಇದೆ, ಸನ್ಗ್ಲಾಸ್ ಪ್ರೊಟೆಕ್ಟರು ನೋಡ್ಬೋದು. ಯಾವ ರೀತಿ ನಾವೇ ಕೈಯಲ್ಲೇ ಮ್ಯಾನ್ಯಲ್ ಆಗಿ ಮಾಡ್ಕೋಬೇಕು. ಈ ರೀತಿ ಓಪನ್ ಮಾಡಿದ್ರೆ ಫ್ರಂಟಲ್ಲಿ ಮೇಲ್ಗಡೆ ಒಂದು ಲಾಕ್ ಇರುತ್ತೆ, ಆ ಲಾಕ್ ಮಾಡಿದ್ರೆ ಮುಗೀತು, ಲಾಕ್ ಆಗಿರುತ್ತೆ. ಆ್ಯಂಡ್ ಮತ್ತೆ ಬೇಡ ಅಂದರೆ ಅದನ್ನು ಜಸ್ಟ್ ಮೇಲೆ ಪುಷ್ ಮಾಡಿ ಕೆಳಗೆ ಬಿಟ್ಟರೆ ಸಾಕು ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ನೋಡ್ಬೋದು ಯಾವ ರೀತಿ ಇದೆ ಅಂತ. ನಾನೀಗ ಒಳಗೆ ಕುತ್ಕೊತಾ ಇದ್ದೀನಿ. ಇಲ್ಲಿ ಒಂದು ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಸ್ಪೀಕರ್ಸ್ ಕೂಡ ಅವೈಲೇಬಲ್ ಇದೆ, ನೋಡ್ಬೋದು. ಸೀಟಲ್ಲಿ ತುಂಬ ಕಾಂಪ್ರಮೈಸೇ ಮಾಡಿಲ್ಲ, ಇಲ್ಲಿ ಈ ಸ್ಪೇಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಲೈಟ್ನ ನೋಡೋಣ ಅಂತ ನಾನು ಆಫ್ ಮಾಡ್ತಾ ಇದ್ದೀನಿ. ಡೋರ್ ಓಪನ್ ಆದರೆ ಲೈಟ್ ಆಟೋಮೆಟಿಕ್ ಓಪನ್ ಆಗುತ್ತೆ, ಡೋರ್ ಹಾಕೊಂಡ್ರೆ ಲೈಟ್ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಇದು ಫುಲ್ಲಿ ಆಟೋಮೆಟಿಕ್. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಕೈ ಹಿಡ್ಕೊಳ್ಳೋಕ್ಕೂ ಕೂಡ ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ. ಹ್ಯಾಂಡಲ್ ಆಟೋಮೆಟಿಕ್ ಹ್ಯಾಂಡಲ್ ಆಗಿದೆ, ನಮಗೆ ಬೇಕಂದರೆ ಕೈ ಹಿಡ್ಕೊಂಡ್ರೆ ಸಾಕು ಹ್ಯಾಂಡಲ್ ಓಪನ್ ಆಗುತ್ತೆ, ಬಿಟ್ಟರೆ ಹ್ಯಾಂಡಲ್ ಕ್ಲೋಸ್ ಆಗುತ್ತೆ. ನೋಡ್ಬೋದು ಸನ್ರೂಫ್ ಎಷ್ಟು ದೊಡ್ಡದಾಗಿದೆ ಅಂತ. ಕ್ಲೋಸ್ ಮಾಡಿದ್ದೀವಿ ಆದರೂ ಎಷ್ಟು ಫುಲ್ಲಿ ಫಿನಿಶಿಂಗ್ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಪಕ್ಕದಲ್ಲಿ ಸ್ಪೀಕರ್ ಆಗಿರ್ಬೋದು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು AC ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಹಿಂದ್ಗಡೆ ಬಂದುಬಿಟ್ಟು ಪ್ಯಾಸೆಂಜರ್ಸಿಗೂ ಕೂಡ ಚಾರ್ಜರ್ ಕೊಟ್ಟಿದ್ದಾರೆ ಈ ಕಾರ್ನಲ್ಲಿ. ಆ್ಯಂಡ್ ಇದು ವೈರ್ಲೆಸ್ ಚಾರ್ಜರು ಇದೆ, ವೈರ್ ಚಾರ್ಜರು ಇದೆ, ನೋಡ್ಬೋದು. ಕೆಳಗಡೆ ಸ್ಪೇಸ್ ಎಷ್ಟಿದೆ ಅಂತ ನೋಡ್ತಾ ಇದ್ದೀರಾ. ಆ್ಯಂಡ್ ಸೀಟ್ ಬೆಲ್ಟ್ಸ್ ಕೂಡ ಹಿಂದ್ಗಡೆ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ನೋಡ್ಬೋದು ಈಗ ನೆಕ್ಸ್ಟ್ ಒಂದು ಕಪ್ ಹೋಲ್ಡರ್ ಕೂಡ ಇಲ್ಲಿ ಇದೆ. 2 ಕಪ್ನು ಕೂಡ ಇಲ್ಲಿ ಹೋಲ್ಡ್ ಮಾಡಿ ಇಟ್ಕೊಳ್ಳೋಷ್ಟು ಕೆಪಾಸಿಟಿ ಈ ಕಾರ್ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಫೀಚರ್ಸ್ನ ಇಷ್ಟು ಕಮ್ಮಿ ರೇಟಿಗಿರೋ ಕಾರಲ್ಲಿ ಯಾರೂ ಕೊಡಲ್ಲ. ಆ್ಯಂಡ್ ಬ್ಯಾಕ್ ಸೀಟು ಕೂಡ ಇದರಲ್ಲಿ ವೆಂಟಿಲೇಟೆಡ್ ಸೀಟ್ಸೇ. ಆ್ಯಂಡ್ ಬ್ಯಾಕ್ ಸೀಟ್ನ ಫ್ರಂಟಿಗೆ ಪುಷ್ ಮಾಡಬೇಕಂದ್ರೆ ಕೆಳಗೊಂದು ಲಾಕರ್ ಇದೆ, ಆ ಲಾಕನ್ನು ಮೇಲೆ ಇಟ್ಕೊಂಡು ಸೀಟನ್ನು ನಾವು ಎಳ್ಕೊಂಡ್ರೆ ಸೀಟ್ ಆಟೋಮೆಟಿಕ್ ಫ್ರಂಟ್ಗೆ ಬರುತ್ತೆ, ನೋಡ್ಬೋದು. ಸೀಟ್ ಫ್ರಂಟಿಗೆ ಬಂದಿದೆ, ಈಗ ನೋಡ್ತಾ ಇದ್ದೀರಾ ನೀವು. ಈ ಸೀಟು ಕೂಡ ವೆಂಟಿಲೇಟೆಡ್ ಸೀಟ್ಸೇ. ಆ್ಯಂಡ್ ನಿಮಗೆ ಬೇಡ ಅಂತಂದರೆ ಮತ್ತೆ ಅದೇ ಆ ಥರ ಪುಷ್ ಮಾಡಿಕೊಂಡು ಬ್ಯಾಕ್ಗೆ ಎಳೆದ್ರೆ ಸೀಟ್ ಆಟೋಮೆಟಿಕ್ ಹಿಂದೆ ಹೋಗುತ್ತೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಮೇಲ್ಗಡೆ ಒಂದು ಲಾಕರ್ ಇದೆ, ಆ ಲಾಕರ್ನ ಪ್ರೆಸ್ ಮಾಡಿ ಇಟ್ಕೊಂಡು ಸೀಟ್ನ ಮುಂದಕ್ಕೆ ಎಳೆದ್ರೆ ಸೀಟ್ ಮುಂದೆ ಬರುತ್ತೆ. ಬೇಡ ಅಂತಂದರೆ ಮತ್ತೆ ಹಂಗೆ ಮುಂದಕ್ಕೆ ಎಳೆದಿಟ್ಕೊಂಡು ಸೀಟ್ನ ಹಿಂದ್ಗಡೆ ಪುಷ್ ಮಾಡ್ಬೋದು, ನೋಡ್ಬೋದು. ಹಿಂದ್ಗಡೆ ಇಷ್ಟು ಫೀಚರ್ಸ್ ಈ ಕಾರಲ್ಲಿ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೈಡಲ್ಲಿ ಕೂಡ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ ಅಡ್ವೆಂಚರ್ ಅಂತ. ಲೈಟಾಗಿ ಈ ಕಾರಲ್ಲಿ ಅಡ್ವೆಂಚರ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಆಫ್ ರೋಡಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು 2 ವೀಲ್ ಡ್ರೈವು. ಆ್ಯಂಡ್ ಇದನ್ನು ನೋಡ್ಬೋದು ನೀವು. ಇದನ್ನು ಸ್ಟ್ರೀಮ್ಲೈನ್ ಡೋರ್ ಹ್ಯಾಂಡಲ್ಸ್ ಅಂತ ಕೂಡ ಕರೀತಾರೆ, ನೋಡ್ಬೋದು. ಇದು ಫಸ್ಟ್ ಇನ್ ಸೆಗ್ಮೆಂಟ್ ಅಂತ ಹೇಳಿದ್ದಾರೆ. ಕಿಯಾದಲ್ಲೇ ಫಸ್ಟ್ ಇದನ್ನು ಲಾಂಚ್ ಮಾಡಿರೋದು. XUV ನೋಡಿ ಎಲ್ಲ ಇನ್ಸ್ಪೈರ್ ಆಗಿಬಿಟ್ಟಿದ್ದಾರೆ, XUV 700 ನೋಡಿ. ನೋಡ್ಬೋದು ಈ ರೀತಿ ಓಪನ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ನೋಡ್ತಾ ಇದ್ದೀರಾ ನೀವು, ಯಾವುದೇ ರೀತಿ ಬ್ಯಾಕ್ ಡಿಕ್ಕಿ ಓಪನ್ ಮಾಡೋಕ್ಕೆ ಯಾವುದೇ ಬಟನ್ಸ್ ಆಗಲಿ ಗೇರ್ಸ್ ಆಗಲಿ ಇಲ್ಲ. ಆ್ಯಂಡ್ ಫ್ರಂಟಲ್ಲಿ ಬಂದುಬಿಟ್ಟು ಪಾರ್ಕಿಂಗ್ ಕ್ಯಾಮ್ರಾ ಆಗಿರ್ಬೋದು ಆ್ಯಂಡ್ ವಾಯ್ಸ್ ಅಸಿಸ್ಟೆನ್ಸ್ ಕೂಡ ಫ್ರಂಟಲ್ಲಿ ಬಟನ್ಸಲ್ಲೇ ಅವೈಲೇಬಲ್ ಇದೆ, ನೋಡ್ಬೋದು ನೀವು. ಇಷ್ಟೆಲ್ಲ ಫೀಚರ್ಸ್ ಈ ಕಾರಲ್ಲಿದೆ. ಗೇರ್ ಬಂದುಬಿಟ್ಟು ಮ್ಯಾನ್ಯಲ್ಲೇ ಆಗಿದೆ, ಆಟೋಮೆಟಿಕ್ ಕೂಡ ಈ ಕಾರಲ್ಲಿ ಸಿಗುತ್ತೆ. ಆ್ಯಂಡ್ ಬ್ಯಾಕ್ ಡಿಕ್ಕಿ ಓಪನ್ ಮಾಡಬೇಕಂದ್ರೆ ಏನಿಲ್ಲ, ನೋಡ್ಬೋದು ಇಲ್ಲಿ ಬ್ಯಾಕಲ್ಲಿ ಕೂಡ ಕ್ಯಾಮ್ರಾ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಒಂದು ಬಟನ್ ಇದೆ, ಆ ಬಟನ್ನ ಜಸ್ಟ್ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಡಿಕ್ಕಿ ಮೇಲೆ ಎತ್ತಿದ್ರೆ ಸಾಕು ಆಟೋಮೆಟಿಕ್ ಡಿಕ್ಕಿ ಓಪನ್ ಆಗುತ್ತೆ, ನೋಡ್ಬೋದು. ಈ ರೀತಿ ಡಿಕ್ಕಿ ಓಪನ್ ಆಗ್ತಿದೆ. ಇಲ್ಲಿ ಬಟನ್ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು ಡಿಕ್ಕಿ ಓಪನ್ ಆಗುತ್ತೆ. ಇಷ್ಟು ಫೀಚರ್ಸ್ ಈ ಕಾರಲ್ಲಿ ಅವೈಲೇಬಲ್ ಇದೆ. ಈ ಬೂಟ್ ಸ್ಪೇಸ್ ಬಂದುಬಿಟ್ಟು ನೋಡ್ತಾ ಇದ್ದೀರಾ ನೀವು, ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು.
ಪೆಟ್ರೋಲ್ ಇಂಜಿನಲ್ಲಿ 6000 RPMನ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಟಾರ್ಕ್ ಬಂದುಬಿಟ್ಟು 172 mm ಟಾರ್ಕ್ನ ಈ ಕಾರಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ತುಂಬ ಫೀಚರ್ಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಕಾರ್ ಬಗ್ಗೆ. ಆ್ಯಂಡ್ ಈ ಒನ್ ಆಫ್ ದ ಬೆಸ್ಟ್ ಫೀಚರ್ ಏನಪ್ಪ ಅಂತಂದರೆ ನನಗೆ ಇಷ್ಟ ಆಗಿದ್ದು, ಈ ಕಾರಲ್ಲಿ ಯಾವ ಕಾರ್ ತಗೊಂಡ್ರೂ ಕೂಡ ಟರ್ಬೋ ಇಂಜಿನ್ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ ಇಂಜಿನ್ ಯಾವ ರೀತಿ ಇದೆ ಅಂತ. ಇದಿಷ್ಟು ಬಾನಟಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಇದರ ಟೈರ್ ಬಗ್ಗೆ ಮಾತಾಡಬೇಕಂದ್ರೆ ಇದು 4 ವೀಲ್ಸ್ ಕೂಡ ಅಲಾಯ್ ವೀಲ್ಸ್ ಈ ಕಾರಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಕಾರಿಂದು ವಿಡ್ತ್ ಬಂದುಬಿಟ್ಟು 3995 mm ವಿಡ್ತ್ ಅವೈಲೇಬಲ್ ಇದೆ. ಆ್ಯಂಡ್ ಈ ಕಾರ್ದು ನೀವು ಹೈಟ್ ನೋಡಬೇಕಂದ್ರೆ 1600 ಹೈಟ್ ಈ ಕಾರ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ವಿಡ್ತ್ ಬಂದುಬಿಟ್ಟು 1805 mm ವಿಡ್ತ್ ಅವೈಲೇಬಲ್ ಇದೆ. ಆ್ಯಂಡ್ ಈ ಕಾರಲ್ಲಿ 8 ಕಲರ್ಸ್ ಅವೈಲೇಬಲ್ ಇದೆ. ನೋಡ್ತಾ ಇದ್ದೀರಾ ನೀವು, ಇದಿಷ್ಟು 8 ಕಲರ್ಸ್ ಈ ಕಾರಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಈ ಕಾರ್ದು ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು 13,29,900 rupees ಆಗುತ್ತೆ. ಆ್ಯಂಡ್ ಇದಕ್ಕೆ TCS ಆ್ಯಡ್ ಮಾಡಿದ್ರೆ 13,299 ಆಗುತ್ತೆ. ಇದು ಫುಲ್ ಟರ್ಬೋ ಪೆಟ್ರೋಲ್ ಇಂಜಿನ್ ಆಗಿದೆ. ಸೊ ಟೋಟಲ್ ಬಂದುಬಿಟ್ಟು 16,95,299ಗೆ ಈ ಕಾರ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು, ನೋಡ್ಬೋದು ನೀವು. ಆ್ಯಂಡ್ ಈ ಕಾರ್ ಮೈಲೇಜ್ ಬಂದುಬಿಟ್ಟು 16 to 70 km/ಲೀಟರ್ಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಶೋರೂಮ್ ವಿಸಿಟ್ ಮಾಡಿದ್ರೆ ಒಳ್ಳೆ ಪ್ರೈಸ್ಗೆ ಕಾರ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಈ ಶೋರೂಮಲ್ಲಿ ತುಂಬ ಚೆನ್ನಾಗಿ ರೇಟಿಂಗ್ಸ್ ಇದೆ. ಎಲ್ಲ ಕಸ್ಟಮರ್ಸಿಗೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಈ ಶೋರೂಮಲ್ಲಿ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಕಾರ್ ಇಷ್ಟ ಆಗಿದ್ದರೂ ಕೂಡ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ಸಲ್ಲಿ ಈ ಥಂಬ್ ಬಟನ್ ಕೂಡ ಕೊಡಿ. ಇಷ್ಟು ಈ ವಿಡಿಯೋ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.